ನಮಸ್ಕಾರ. ನನ್ನ ಹೆಸರು ನಿಖಿಲ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ಅದೇ ರೀತಿಯಾಗಿ ಇದೇ 12ನೇ ತಾರೀಕು ನಡೆಯತಕ್ಕಂಥ ಯುವ ಸಮಾವೇಶದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೊಪ್ಪಳದಲ್ಲಿ ನಾವು ಯುವ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇವತ್ತಿನ ಪತ್ರಿಕಾಗೋಷ್ಠಿ ಬಂದು ಎಲ್ಲರೂ ಆಹ್ವಾನ ಮಾಡೋದಕ್ಕೆ, ಅದೇ ರೀತಿಯಾಗಿ ಏನು ಯುವ ಜನತೆ ದಾರಿಯ ದಿಕ್ಕನ್ನು ತಪ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ರಾಜಕೀಯವಾಗಿ ಯಾವ ರೀತಿ ಸದೃಢರಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಸೊ ಇಲ್ಲಿ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿ, ಪ್ರಭಾರಿ ಅಧ್ಯಕ್ಷರಾಗಿ ಜನನಿ ವತ್ಸವರಿದ್ದಾರೆ. ಅದೇ ರೀತಿಯಾಗಿ ವೆಂಕಟೇಶ್ ಯುವಧನಿ ಅವರಿದ್ದಾರೆ, ರಾಜ್ಯ ಕಾರ್ಯದರ್ಶಿ, ಹಾಗೂ ರಾಜ್ಯ ಮತ್ತೋರ್ವ ಕಾರ್ಯದರ್ಶಿ ಆದಂತ ಪವನ್ ಕುಮಾರ್ ಅವರಿದ್ದಾರೆ. ಸೊ ಅವ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇದ್ದೀವಿ. ಸೊ ಇನ್ನ ಮುಂದಿನ ಮಾತು ರಾಜ್ಯ ಘಟಕದ ಅಧ್ಯಕ್ಷರಾದಂತ ಜನನಿ ವತ್ಸವ ಮಾತಾಡ್ತಾರೆ. ಸೊ ಧನ್ಯವಾದಗಳು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಇದ್ದಾರೆ, ಹಾಗೂ ವೆಂಕಟೇಶ್ ಯುವಧನಿ ರಾಜ್ಯ ಕಾರ್ಯದರ್ಶಿ, ಹಾಗೂ ಪವನ್ ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತಿನ ಗೋಷ್ಠಿಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಹಾಗೂ ಪತ್ರಿಕಾ ಮಿತ್ರರವರನ್ನು ಸಹ ಮತ್ತೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸುತ್ತಾ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂತಹ ಸ್ವಾಮಿ ವಿವೇಕಾನಂದವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಜನವರಿ ಅಂದರೆ ಇದೇ ತಿಂಗಳು 12ನೇ ತಾರೀಕು KRS ಯುವ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಕೊಪ್ಪಳದಲ್ಲಿ. ಈ ಒಂದು ಯುವ ಸಮಾವೇಶ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಮುಖ್ಯವಾಗಿದೆ. ಯಾಕೆಂದ್ರೆ ಯುವ ಜನರು ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಅವರ ಯುವ ಶಕ್ತಿಯನ್ನ ಪ್ರಸ್ತುತ ಕಾಲಘಟ್ಟದಲ್ಲಿ ರಾಜಕೀಯ ವ್ಯಕ್ತಿಗಳು ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ. ಯುವ ಜನರಿಗೆ ಬೇಕಾಗಿರುವಂತಹದ್ದು ಶಕ್ತಿ ಹಾಗೂ ಪ್ರೋತ್ಸಾಹ, ಬೆಂಬಲ. ಆದರೆ ಇಂತಹ ಒಂದು ಕಾಲಘಟ್ಟದಲ್ಲಿ ಯಾವುದೂ ಸಿಗದೆ ತಮ್ಮ ಭವಿಷ್ಯದಲ್ಲಿ ನಂಬಿಕೆ ಇಲ್ಲದೆ ಎಲ್ಲೋ ಅವರ ಸಮಯವನ್ನ, ಅವರ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಆದ್ರೆ ಈಗಿನ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಬನ್ನಿ ಚುನಾವಣೆ ಇರುವವರೆಗೂ ಬನ್ನಿ, ನಂತರ ನೀವು ನಿಮ್ಮ ಅವಶ್ಯಕತೆ ಇರಲ್ಲ ಅನ್ನುವಂತಹ ಹಾಗೆ ನಮ್ಮ ಯುವ ಶಕ್ತಿಯನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಮಯದಲ್ಲಿ KRS ಪಕ್ಷವು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಶ್ರಮಿಸ್ತಾ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಭ್ರಷ್ಟಾಡಳಿತ, ದುರಾಡಳಿತಗಳ ನಡುವೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಅಧಿಕವಾಗಿ ಯುವ ಜನರಿದ್ದಾರೆ. ನಮ್ಮ KRS ಪಕ್ಷದಲ್ಲಿ ಯುವ ಜನರು ಅಧಿಕವಾಗಿದೆ. ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಯುವ ಘಟಕವನ್ನ ರಚನೆ ಮಾಡಿದ್ದಾರೆ. ಹಾಗೂ ಸಾಮಾಜಿಕವಾಗಿ KRS ಪಕ್ಷದ ಯುವ ಸೈನಿಕರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಭ್ರಷ್ಟ ಆಡಳಿತ ಬಗ್ಗೆ, ದುರಾಡಳಿತಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಪೊಲೀಸರು ಒಂದು ಪಕ್ಷ ಲಂಚವನ್ನು ತೆಗೆದುಕೊಳ್ಳುವಂತಹ ಕೆಲವು ಪೊಲೀಸರು ಲಂಚವನ್ನು ತೆಗೆದುಕೊಳ್ಳುವಾಗ ಒಂದು ಕ್ಷಣ ಯೋಚನೆ ಮಾಡ್ತಾರೆ, KRS ಪಕ್ಷದವರೆಲ್ಲರೂ ಇದ್ದಾರಾ ಅಂತ ಅನ್ನುವಂತಹ ಸಿಂಹ ಸ್ವಪ್ನ KRS ಪಕ್ಷ ಆಗಿದೆ. ಇಂತಹ ಒಂದು ಸಮಯದಲ್ಲಿ ಇಡೀ ಕರ್ನಾಟಕದಲ್ಲಿ KRS ಪಕ್ಷವು ಆಲದ ಮರವಾಗಿ ಹರಡ್ಕೊಳ್ತಾ ಇದೆ. ಇದು ಉತ್ತಮವಾದಂತಹ ವೇದಿಕೆ, ಯುವ ಜನರಿಗೆ ಉತ್ತಮವಾದಂತಹ ವೇದಿಕೆ ಆಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯ ಪಕ್ಷಗಳ ಮೋಸದಾಟ, ದೊಂಬರಾಟಗಳಲ್ಲಿ ಯುವ ಜನರಿಗೆ ರಾಜಕೀಯಕ್ಕೆ ಬರಬೇಕು ಅನ್ನುವಂತಹ ಕನಸೇ ಇಲ್ಲ, ಕನಸೇ ನುಚ್ಚು ನೂರಾಗಿದೆ. ಯಾಕೆ ಅಂದ್ರೆ ಸೈನಿಕರನ್ನ, ಯುವ ಶಕ್ತಿಗಳನ್ನ ಬರೀ ಅವರ ಪಾಂಪ್ಲೆಟ್ಗಳಿಗೆ ಚೇಳಗಳನ್ನಾಗಿ ಮಾಡ್ತಿದ್ದಾರೆ ಹೊರತು ಇಂದಿನ ಕಾಲಘಟ್ಟದಲ್ಲಿ ವಿಧಾನಸೌಧಕ್ಕೆ ಅಭ್ಯರ್ಥಿಗಳಾಗಿ ಯಾವುದೇ ಪಕ್ಷಗಳು, ರಾಜಕೀಯ ಪಕ್ಷಗಳು ಅವರನ್ನ ಅಭ್ಯರ್ಥಿಗಳನ್ನಾಗಿ ಮಾಡ್ತಾ ಇಲ್ಲ. ಆದ್ರೆ KRS ಪಕ್ಷವು ಯುವಕರಿಗೆ, ಯುವತಿಯರಿಗೆ ಒಂದು ಉತ್ತಮವಾದಂತಹ ವೇದಿಕೆಯಾಗಿದೆ. ಹಾಗೂ 2023 ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಅಭ್ಯರ್ಥಿಗಳಾಗಿ ನಿಲ್ಲಿಸಿ
ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ, ನಿರುದ್ಯೋಗದ ಸಮಸ್ಯೆಗಳು ಹೆಚ್ಚಾಗಿದೆ, ಹಾಗೂ ನಿರುದ್ಯೋಗ ಸಮಸ್ಯೆಗಳಿಂದ ಎಷ್ಟೋ ಅಮಾಯಕರು, ಎಷ್ಟೋ ಯುವಕರು ಯುವತಿಯರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವಾಗ ನಮ್ಮ ಆಡಳಿತ ಪಕ್ಷವು ಒಂದು ಯುವ ನಿಧಿಯನ್ನು ತರ್ತಾ ಇದೆ. ತಂದಿದೆ ಸಹ, ನೀವು ನಿರುದ್ಯೋಗಿಗಳಾಗಿ ನಾವು ನಿರುದ್ಯೋಗಿ ಭರ್ತಿಗಳನ್ನು ಕೊಡುತ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ನೀಡಿ ಅದನ್ನು ಘಂಟಾಘೋಷವಾಗಿ ಇವತ್ತಿನ ಪ್ರಸ್ತುತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಎಲ್ಲಾ ವೇದಿಕೆಗಳಲ್ಲೂ ಹೇಳ್ತಾ ಇದ್ದಾರೆ. ಯಾಕೆ ಸ್ವಾಮಿ ನಮಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಾವು ಪದವೀಧರರಾಗಿ ನಿಮ್ಮಲ್ಲಿ ನಾವು ಯುವ ನಿಧಿಯನ್ನು ಪಡೆದುಕೊಳ್ಳುವಂತಹ ದುರ್ಭಾಗ್ಯ ನಮಗೆ ಆಗಬೇಕು? ನೀವೆಲ್ಲರೂ ಪ್ರಶ್ನೆ ಮಾಡಿ. ಇಂತಹ ಒಂದು ಕಾಲಘಟ್ಟದಲ್ಲಿ ಹಾಗೂ ಉನ್ನತ ಶಿಕ್ಷಣ ಇಲ್ಲ, ವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣವಿಲ್ಲ, ಹಾಗೂ ಯುವಕರನ್ನು ಅನವಶ್ಯಕವಾಗಿ ರಾಜಕೀಯ ಪಕ್ಷಗಳು ದಾರಿ ತಪ್ಪಿಸ್ತಾ ಇದೆ. ನಾವು ಯುವ ಸಮಾವೇಶವನ್ನ ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನದಲ್ಲಿ ಮಾಡ್ತಾ ಇದ್ದೇನೆ. ಆದ್ರೆ ಸ್ವಾಮಿ ವಿವೇಕಾನಂದ ಅವರು ಯಾವ ರೀತಿ ಬದುಕಿದ್ದಾರೆ, ಅವರ ಬದುಕು ಯಾವ ರೀತಿಯಾಗಿ ನಡೆದಿದೆ, ಅವರು ಎಂತೆಂತಹ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ, ಯುವ ಶಕ್ತಿಗಳಿಗೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದ ಅವರು. ಆದ್ರೆ ಈಗಿನ ಕಾಲದ ಹೆಂಗ್ ಭೂಮಿಗಳು ಅಂತ ನಾವೆಲ್ಲ ಮಾತಾಡ್ತೀವಿ, ನಾವೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಅವರ ಸ್ವಾಮಿ ವಿವೇಕಾನಂದ ಅವರನ್ನ ರಾಜಕೀಯ ಗಾಳವನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಇವಾಗ ಪ್ರಸ್ತುತ ರಾಜಕೀಯ ಯುವ ನಾಯಕರು, ನಾಯಕಿಯರು ಸ್ವಾಮಿ ವಿವೇಕಾನಂದ ಅವರ ಬದುಕು, ಅವರು ಬರೆದಿರುವಂತಹ ಬರಹ, ಬದುಕಿರುವಂತಹ ಶೈಲಿಯನ್ನು ನಾವು ಫಾಲೋ ಮಾಡಬೇಕಾಗಿದೆ. ದಯವಿಟ್ಟು ಅಂತಹ ಒಂದು ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನದಲ್ಲಿ KRS ಪಕ್ಷ ಯುವ ಸಮಾವೇಶ ನಡೀತಾ ಇದೆ. ಹಾಗೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ರಾಜ್ಯದಲ್ಲಿ ಅಧಿಕವಾಗಿ ಯುವ ಜನರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ತಡೆಗಟ್ಟಬೇಕು ಅನ್ನುವಂತಹ ದೃಷ್ಟಿಯಿಂದ ಈಗಿನ KRS ಪಕ್ಷವು ಯುವಕರಿಗೆ, ಯುವತಿಯರಿಗೆ KRS ಪಕ್ಷವು ಒಳ್ಳೆಯ ವೇದಿಕೆ ಆಗಿದೆ. ಆತ್ಮಹತ್ಯೆಯನ್ನು ತಡಿಬೇಕು, ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಬೇಕು, ಯುವ ನಿಧಿ ಅಂತ ನಿರುಪಯೋಗದಂತಹ ಯೋಜನೆಯನ್ನು ರೂಪಣೆ ಮಾಡಿದ್ದಾರೆ ನಮ್ಮ ಆಡಳಿತ ಪಕ್ಷವು. ಅದನ್ನ ನಾವು ತಡೆಗಟ್ಟು ನಾವು ನಿರುದ್ಯೋಗಿಗಳಲ್ಲ, ಉದ್ಯೋಗಿಗಳಾಗಬೇಕು ಅಂತ ಪದವೀಧರರಾಗಿ ಕಷ್ಟಪಟ್ಟು ಓದ್ತಾ ಇದ್ದೀವಿ. ಸೊ ಆ ಒಂದು ಕಾರಣದಿಂದಾಗಿ ಇಂತಹ ನಾನಾ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಯುವ ಪೀಳಿಗೆ ಎದುರಿಸ್ತಾ ಇದೆ. ಒಂದು ನಿರುದ್ಯೋಗ ಸಮಸ್ಯೆ, ಇನ್ನೊಂದು ಯುವತಿಯರಿಗೆ ರಕ್ಷಣೆಗಳಿಲ್ಲ, ಸರಿಯಾದಂತಹ ಯೋಜನೆಗಳಿಲ್ಲ. ಒಂದು ಯಾವ ರೀತಿಯಾಗಿ ಅಂದ್ರೆ ಅವ್ರ ಭವಿಷ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ನಾವು KRS ಪಕ್ಷದಿಂದ ಯುವ ಸಂವಾದ ಅಂತ ಮಾಡ್ತಾ ಇದ್ದೀವಿ. ನಿಮಗೆ ರಾಜಕೀಯದ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಅಂದ್ರೆ ರಾಜಕೀಯದ ದೊಂಬರಾಟ, ಭ್ರಷ್ಟಾಡಳಿತ. ನಾವು ಸಾಮಾನ್ಯ ಜನರು ರಾಜಕೀಯಕ್ಕೆ ಬರ್ಲಿಕ್ಕೆ ಆಗಲ್ಲ, ನಮ್ಗೆ ಅದು ಕನಸೇ ಇಲ್ಲ. ಆಯ್ತು, ಇದೊಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಯುವ ಜನರು ಮಾತಾಡ್ಸಿದ್ರೆ ನೀವೇನ್ ಓದ್ತಾ ಇದ್ದೀರಾ ಅಂದ್ರೆ BEd ಓದ್ತಿದೀನಿ, ಇಂಜಿನಿಯರ್, MAd ಮಾಡ್ತಾ ಇದೀನಿ, ನಿಮ್ಗೆ ಕೆಲಸ ಸಿಗುತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅವರಿಗೆ ಗ್ಯಾರಂಟಿನೇ ಇಲ್ಲ. ಇಂತಹ ಒಂದು ಕಷ್ಟಪಟ್ಟು ಓದಿ ಉದ್ಯೋಗಗಳನ್ನು ತೆಗೆದುಕೊಳ್ಳಲಾಗದಂತಹ ಪರಿಸ್ಥಿತಿಗಳಲ್ಲಿ, ತೊಡರಾಟಗಳಲ್ಲಿ, ಗೊಂದಲಗಳಲ್ಲಿ ನಮ್ಮ ಯುವ ಜನತೆ ಇದೆ. ನೀವೇ ನೋಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದನೋ ರಾಜ್ಯಗಳಿಂದ ವಿದೇಶಗಳಿಂದ ಬಂದು ಹೋಗ್ತಾ ಇದ್ದಾರೆ. ಆದ್ರೆ ಇವಾಗಿನ ಯುವ ಜನರು ಏನ್ ಮಾಡ್ತಾರೆ, ಅವ್ರಿಗೆ ಸ್ವಿಗ್ಗಿ, ಝೊಮ್ಯಾಟೊ, ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ ಏನು? ಎಲ್ಲಿಂದ ನಾವು ಬಂದು ಯುವ ಜನರು ಇಲ್ಲಿ ಕೆಲಸಗಳನ್ನ ಓದಿ ಉನ್ನತ ಹುದ್ದೆಗಳಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಬದುಕಿನ ಸಂಕಷ್ಟಗಳಲ್ಲಿ ಯುವ ಜನರು ವಿದ್ಯಾಭ್ಯಾಸವನ್ನ ನಿಲ್ಲಿಸ್ತಾ ಇದ್ದಾರೆ. ಇದನ್ನೆಲ್ಲ ತಡಿಬೇಕು ಅಂತ ಯುವ ಜನರೆಲ್ಲರೂ ಒಗ್ಗಟ್ಟಾಗಬೇಕು. ಈ ಭ್ರಷ್ಟ ಆಡಳಿತ ಅನ್ನೋದು ಆಳದ ಮರವಾಗಿದೆ. ಇದನ್ನ ನಾವು ಮರ ಬೀಳಿಸಲಿಕ್ಕೆ ಆಗಿಲ್ಲ ಅಂದ್ರೂ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು, ಯುವ ಜನರು ವಿಧಾನಸೌಧಕ್ಕೆ ಬರಬೇಕು. ಹಾಗೂ ಈಗ ಇನ್ನೊಂದು ನೋಡಿ, ಯುವ ಜನರಿಗೆ ಅವಕಾಶಗಳೇ ಇಲ್ಲ. ಒಂದು ಕುಟುಂಬ ರಾಜಕಾರಣದಿಂದ ಈ ರೀತಿಯಾಗಿ ವಂಶ ರಾಜಕಾರಣದಿಂದಾಗಿ ಸಾಮಾನ್ಯ ಯುವ ಜನರಿಗೂ ಸಹ ಅವಕಾಶಗಳಿಲ್ಲ. ಇಂಥದ್ದೆಲ್ಲ ತಡಿಬೇಕು ಅನ್ನೋದಕ್ಕೋಸ್ಕರ, ಇಂಥ ಭ್ರಷ್ಟ ಆಡಳಿತ, ದುರಾಡಳಿತವನ್ನ ನಿಲ್ಲಿಸ್ಕೋಸ್ಕರ ನಾವು KRS ಪಕ್ಷದಿಂದ ಒಂದು ರಾಜ್ಯ ಯುವ ಘಟಕ ಇದೆ. ದಯವಿಟ್ಟು ಈ ಬರುವಂತಹ KRS ಪಕ್ಷದ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. KRS ಯುವ ಸಮಾವೇಶವನ್ನ ನಾವು ಕೊಪ್ಪಳದಲ್ಲಿ ನಡೆಸ್ತಾ ಇದ್ದೀವಿ. ದಯವಿಟ್ಟು ಯುವ ಜನರು, ನೀವು ಯಾವುದೇ ಪಕ್ಷದಲ್ಲಿರಿ, ಆದ್ರೆ ನಿಮ್ಮ ಪಕ್ಷದಲ್ಲಿ ನಿಮಗೆ ಎಷ್ಟು ಸ್ಥಾನಗಳನ್ನು ನೀಡ್ತಾ ಇದೆ,
ನೀವು ಯೋಚನೆ ಮಾಡಿ. ನೀವು ಬರೀ ಎಷ್ಟೇ ವರ್ಷದಿಂದ ನಿಮ್ಮ ಪಕ್ಷದಲ್ಲಿ ಇದ್ರೂ ಸಹ ನಿಮ್ಗೆ ಸ್ಥಾನಗಳಿಲ್ಲ ಅಂದ್ಮೇಲೆ, ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿಲ್ಲ ಅಂದ್ಮೇಲೆ ನೀವು ಎಷ್ಟು ದಿನ ಇದ್ದು ಏನು ಪ್ರಯೋಜನ? ದಯವಿಟ್ಟು KRS ಪಕ್ಷವನ್ನ ಬೆಂಬಲಿಸಿ. ಹಾಗೂ ಇವತ್ತಿನ ಒಂದು KRS ಪಕ್ಷದ ಯುವ ಸಮಾವೇಶ ಕೊಪ್ಪಳದಲ್ಲಿ ನಡೀತಾ ಇದೆ. ದಯವಿಟ್ಟು ಬನ್ನಿ ಅಂತ ಎಲ್ಲ ಯುವಕರಿಗೆ, ಯುವತಿಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ನೀವು ಇವಾಗಿನ ಒಂದು ಯೋಜನೆಗಳಲ್ಲಿ ಉಚಿತವಾಗಿದೆ ಅಂತಹ ಯೋಜನೆಯಲ್ಲಿ ನೀವು ಕೊಪ್ಪಳಕ್ಕೆ ಬನ್ನಿ, ಭಾಗವಹಿಸಿ ಅಂತ ನಾನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಮಿತಿಯಿಂದ ಹಾಗೂ ಕೊಪ್ಪಳದಲ್ಲಿರುವಂತಹ ಒಂದು ಸಮಿತಿಯಿಂದ ಹಾಗೂ ಎಲ್ಲ KRS ಪಕ್ಷದ ಸೈನಿಕರಿಂದ ನಿಮಗೆಲ್ಲ ಕರೆಯನ್ನ ಕೊಡ್ತಾ ಇದ್ದೀನಿ. ಹಾಗೂ ಇನ್ನ ಉಳಿದ ಮಾತುಗಳನ್ನ ನಮ್ಮ ಪದಾಧಿಕಾರಿಗಳು ಮಾಡ್ತಾರೆ. ಹಾಗೂ ಧನ್ಯವಾದಗಳು. ಧನ್ಯವಾದಗಳು ಜನನಿಯವರೇ. ಇವಾಗಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಜುಕೇಶನ್ ಪಡ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಡಿದೆ. ಯಾವ ರೀತಿ ಅಂದ್ರೆ, ನಾವು ಡಿಗ್ರಿ ಪಡ್ಕೊಳ್ಳೋಷ್ಟರಲ್ಲಿ 15 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ. ಆ 15 ವರ್ಷದಲ್ಲಿ ಮತ್ತೆ 15 ವರ್ಷ ಓದಿ ಮತ್ತೆ 15,000ಕ್ಕೆ ದುಡಿಯಕ್ಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಲ್ರಿಗೂ ಕೂಡ. ಇದೇ ರೀತಿಯಾಗಿ ಜನರಾಗಿರ್ಬೋದು, ಯುವಜನತೆ ಆಗಿರ್ಬೋದು, ಏನು ದಾರಿ ತಪ್ತಾ ಇದೆ, ಗಾಂಜಾ ಅಂತ ಆಗಿರ್ಬೋದು, ಡ್ರಗ್ಸ್ ಅಂತ ಆಗಿರ್ಬೋದು, ಕೆಲವು ವ್ಯಸನಗಳಿಂದ ಮುಕ್ತರಾಗಬೇಕಾದಂತ ಸರ್ಕಾರ ಅದು ಪೂರಕವಾಗಿ ಅದ್ರ ಯೋಜನೆಗಳನ್ನ ರೂಪಿಸ್ತಾ ಇದೆ ಹೊರತು ಅದಕ್ಕೆ ವಿರುದ್ಧವಾಗಿ ಯಾವ ಯೋಜನೆಗಳನ್ನ ರೂಪಿಸ್ತಾ ಇಲ್ಲ. ಮದ್ಯದ ವ್ಯಸನಗಳೇ ಆಗ್ತಾ ಇದ್ದಾರೆ ಯುವಕರು. ಸೊ ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮನ್ನ ದೇಶದ್ರೋಹ ಪಟ್ಟಲು ಕಟ್ತಾರೆ. ಕೆಲವೊಂದು ವಿರುದ್ಧವಾಗಿ ವಿರೋಧತೆಯನ್ನು ನಾವು ಪಡ್ಕೋಬೇಕಾಗುತ್ತೆ. ಸೊ ಇದು ಅದೇ ರೀತಿಯಾಗಿ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಪ್ರತಿ ಏನು ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು 50% ಮೇಲ್ಪಟ್ಟು 50% ಮೇಲ್ಪಟ್ಟು ಯುವಜನತೆ ಇದ್ದಾರೆ. ಯುವ ಜನತೆಗೆ ಎಲ್ಲಿ ಅವರ ಏನು ಎಬಿಲಿಟಿಗೆ ತಕ್ಕಂತೆ, ಕೌಶಲ್ಯಕ್ಕೆ ತಕ್ಕಂತೆ ಯಾವುದೇ ರೀತಿಯ ಕೆಲಸಗಳು ಸಿಗ್ತಾ ಇಲ್ಲ. ಅವ್ರು ಇಂಜಿನಿಯರಿಂಗ್ ಮಾಡಿರ್ತಾರೆ, ಹೋಗ್ಬಿಟ್ಟು ಅಲ್ಲಿ ಝೊಮ್ಯಾಟೋದಲ್ಲಿ ವರ್ಕ್ ಮಾಡ್ತಿರ್ತಾರೆ. ಮತ್ತೆ ಯಾರೋ ಒಬ್ರು ಏನೋ ಓದಿರ್ತಾರೆ, BCom ಓದಿರ್ತಾರೆ, ಅದಕ್ಕೆ ಸಂಬಂಧನೇ ಇರಲ್ಲ, ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಶಿಕ್ಷಣದ ವ್ಯವಸ್ಥೆ ಇಲ್ಲಿ ಹೋಗಿದೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ದೇಶದ ಅಭಿವೃದ್ಧಿಯಲ್ಲಿ ಯುವಕರು ಮಹತ್ವದ ಪಾತ್ರ ವಹಿಸ್ತಾರೆ. ಆದ್ರೆ ಇಲ್ಲಿ ಕೆಲವು ರಾಜಕೀಯ ಬಂಡವಾಳ ಯಾರು ಹಿತಾಸಕ್ತಿ ಹೊಂದಿರತಕ್ಕಂತ ಬಂಡವಾಳಶಾಹಿಗಳು ಏನ್ ಮಾಡ್ತಿದ್ದಾರೆ, ಯುವಕರನ್ನ ತಮ್ಮನ್ನ ಸ್ವಂತ ಲಾಭಕ್ಕೋಸ್ಕರ ಯುವಕರನ್ನ ಯೂಸ್ ಮಾಡ್ಕೊಳ್ತಾ ಇರೋ ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದುಬಿಟ್ಟಿದೆ. ಆದ್ರೆ ಸ್ವಾಮಿ ವಿವೇಕಾನಂದರ ವಿಚಾರವಾಗಿಯೂ ಕೂಡ ಕೆಲವರು ಧರ್ಮಕ್ಕೋಸ್ಕರ ಧರ್ಮದ ಪ್ರಚಾರದ ಭಾಗವಾಗಿ ಸ್ವಾಮಿ ವಿವೇಕಾನಂದರು ಬಳಸ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಾ ಇದೆ ಯಾರು ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು. ಸ್ವಾಮಿ ವಿವೇಕಾನಂದರನ್ನ ಅವರ ವ್ಯಕ್ತಿತ್ವ ಇರೋದಂದ್ರೆ ನಾವು ಅವ್ರನ್ನ ತೋರಿಸ್ತಾ ಇರೋದು, ಪ್ರಪಂಚಕ್ಕೆ ತೋರಿಸ್ತಾ ಇರೋದು ಆ ರೀತಿನೇ ಬೇರೆ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ರಾಜ್ಯದಲ್ಲಿ ಯುವ ಜನತೆ ದಾರಿನ ತಪ್ತಾ ಇದ್ದಾರೆ. ಸೊ ಇದನ್ನ ಫಲಾನುಭವಿಗಳು ಯಾರಂದ್ರೆ ರಾಜಕೀಯ ಮುಖಂಡರುಗಳ ಮಕ್ಕಳು. ಯಾರು ಕಡಿಮೆ ಜನರ ಇರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಆಗಿರ್ತಕ್ಕಂಥ ಮಕ್ಕಳು ಸೊ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಕೆಲವು ಯುವ ಘಟಕದಲ್ಲಿ ತುಂಬಾ ಜನ ಕಳೆದ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ MLA ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಇದೇ ಜನವರಿ 12ನೇ ತಾರೀಕು ನಡೆದಕ್ಕಂತ ಯುವ ಸಮಾವೇಶದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಬಂದು ಭಾಗವಹಿಸಿ. ನೀವು ಕೂಡ ಸದೃಢರಾಗಿ ಪ್ರಾಮಾಣಿಕವಾಗಿದ್ರೆ ನಾವು ಯಾರಿಗೂ ಕೂಡ ಆಮಿಷಗಳನ್ನ ನೋಡ್ತಾ ಇಲ್ಲ. ಯಾರು ಕೂಡ ಆಮಿಷಗಳನ್ನ ಹೊಡೆದ್ರೆ ನಾವು ಸದೃಢರಾಗಿ ನಿಮ್ಮಲ್ಲೂ ಕೂಡ ಹೋರಾಟದ ಮನೋಭಾವನೆ ಇರುತ್ತೆ. ಸೊ ನೀವು ಕೂಡ ಬನ್ನಿ. ಇದು ಸ್ವಂತ ವೇದಿಕೆಯಾಗಿದೆ, ಸ್ವಚ್ಛವಾಗಿದೆ, ಪ್ರಾಮಾಣಿಕವಾಗಿದೆ. ನಿಮಗೂ ಕೂಡ ಒಳ್ಳೆ ಸ್ಥಾನಗಳನ್ನ ದೊರೆಯುತ್ತದೆ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡೇ ಮಾಡುತ್ತೆ. ದಯವಿಟ್ಟು ನೀವೆಲ್ಲ ಬನ್ನಿ, ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ KRS.
ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಯಾದಂತ ಪವನ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು KRS ಪಕ್ಷದ ವತಿಯಿಂದ ಪ್ರತಿ ವರ್ಷ ನಾವು ಯುವ ಸಮಾವೇಶ ಮಾಡ್ಕೊಂಡು ಬಂದಿವಿ. ಈ ವರ್ಷ ನಾವು ಕೊಪ್ಪಳದಲ್ಲಿ ಆಯೋಜನೆ ಮಾಡಿದೀವಿ. ಜನವರಿ 12ನೇ ತಾರೀಕು ರಾಜ್ಯಾದ್ಯಂತ ಯುವಕರು ಎಲ್ಲ ಬರಬೇಕು ಅಂತ ನಾವು ಆಹ್ವಾನ ಮಾಡ್ತಾ ಇದೀವಿ. ಹಾಗೆ ಇವತ್ತಿನ ಯುವಕರ ಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಬೇಕಾದ್ರೆ, ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿರ್ಬೋದು ಅಥವಾ ಯಾವುದೇ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರೋ ಯುವಕರುಗಳು ನೋಡ್ತಾ ಇರ್ಬೋದು, ಅವರು ಓದಿ ವಯಸ್ಸಾಗ್ತಾ ಇದ್ದಾರೆ ಹೊರತು ಯಾವ ಎಕ್ಸಾಮ್ಗಳು ಸರಿಯಾಗಿ ಕಂಡಕ್ಟ್ ಆಗ್ತಾ ಇಲ್ಲ. ಒಂದೊಂದು ಎಕ್ಸಾಮ್ಗೆ 2-3 ವರ್ಷ ತಗೋತಾ ಇದೆ. ಹೀಗಾಗಿ ತುಂಬಾ ಜನ ಯುವಕರು ಓದ್ಕೊಂಡು ತುಂಬಾ ಏಜ್ ಆಗ್ತಾ ಇದೆ. ಹಾಗಾಗಿ ಅವರ ಎಬಿಲಿಟಿ ಎಲ್ಲ ಕುಗ್ತಾ ಇರೋದ್ರಿಂದ ನಾವು ಇದ್ರ ವಿರುದ್ಧ ಹೋರಾಡಲಿಕ್ಕೆ ಮತ್ತು ನಾವೆಲ್ಲ ಇದಕ್ಕೆ ಯುವಜನರೇ ನಾವು ಮುಂದೆ ಬರಬೇಕು. ಹಾಗಾಗಿ ನಾವು 12ನೇ ತಾರೀಕು ಜನವರಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ನಾವು ಯುವ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಬನ್ನಿ ಎಲ್ಲರೂ ವಿವೇಕಾನಂದರ ಚಿಂತನೆಗಳನ್ನ ನಾವು ಮೈಗೂಡಿಸ್ಕೊಂಡು ನಾವು ಮುಂದಿನ ಪೀಳಿಗೆನ ಕಟ್ಟೋ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಎಲ್ಲರೂ ಕರೆ ಕೊಡ್ತಾ ಇದೀವಿ ನಮ್ಮ ಯುವ ಘಟಕದಿಂದ ಮತ್ತು ರಾಜ್ಯ KRS ಪಕ್ಷದಿಂದ ಎಲ್ಲರೂ ಆಹ್ವಾನ ಮಾಡ್ತಾ ಇದೀವಿ. ಧನ್ಯವಾದ. KRS ಪಕ್ಷದ ರಾಜ್ಯಾಧ್ಯಕ್ಷರಾದ ಯುವಕರಿಂದ ಪ್ರಭಾರಿ ರಾಜ್ಯಾಧ್ಯಕ್ಷರಾದ ಜಾನಿ ವತ್ಸಲ ಅವರು, ಹಾಗೆ KRS ಪಕ್ಷದ ರಾಜ್ಯ ಯುವಕರಿಂದ ಪ್ರಧಾನ ಕಾರ್ಯದರ್ಶಿಯಾದ ನಿಖಿಲ್ ರವರು, ಮತ್ತೆ KRS ಪಕ್ಷದ ರಾಜ್ಯ ಯುವಕರಿಂದ ಕಾರ್ಯದರ್ಶಿಯಾಗಿರುವಂತಹ ಪವನ್ ರವರು, ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಒಂದು ವರ್ಷ ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಕುರಿತು ಒಂದು ಸಮಾವೇಶವನ್ನು ಇಟ್ಕೊಂಡಿದ್ವಿ. ಅದರ ಕುರಿತು ಬಹಳಷ್ಟು ವಿಶ್ಲೇಷವಾಗಿ ಮಾತನಾಡಿದರೆ ಅವರಿಗೆ ಈ ಒಂದು ಆಹ್ವಾನವನ್ನು ಕೋರಿದ್ದಕ್ಕೆ ಅವರಿಗೆ ವಂದಿಸುತ್ತಾ, ಹಾಗೆ ನಮ್ಮ ಮುಂದೆ ಇರುವಂತಹ ಪತ್ರಿಕಾ ಮಿತ್ರರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಹಾಗೂ ನಮ್ಮ ಜೊತೆ ಹಿರಿಯರು ಪ್ರೋತ್ಸಾಹಿಸಿದ್ದಾರೆ ರಾಮು ರೆಡ್ಡಿ ಅವರು, ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.